ಮಳೆಯಲ್ಲಿ ಮನೆಗಳೆಲ್ಲ ಕುಸಿದೋಗಿತ್ತು, ಬೀದಿಗೆ ಬಂದಿದ್ರು. ಒಂದು ಕಡೆ 5 ಲಕ್ಷ ಪರಿಹಾರವನ್ನು ಕೊಟ್ಟರು. ಕೇಂದ್ರ ಸರ್ಕಾರದ NDRF ನಾರ್ಮ್ಸ್ 1.5 ಲಕ್ಷ ಕೊಟ್ರೆ ಯಡಿಯೂರಪ್ಪನವರೊಬ್ಬ ಮಾನವೀಯತೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ 1.5 ಲಕ್ಷದಲ್ಲಿ ಮನೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಪುಣ್ಯಾತ್ಮ ಯಡಿಯೂರಪ್ಪನವ್ರು ಮಾಡಿದ್ರು. ದೀಪಾವಳಿ ಸಂದರ್ಭದಲ್ಲಿ ಬಂದು ಇದೇ ಉತ್ತರ ಕರ್ನಾಟಕದ ನಮ್ಮ ರೈತರ ಜೊತೆಲಿ ಕೂತ್ಕೊಂಡು ಬಡವರ ಜೊತೆಲಿ ಕೂತ್ಕೊಂಡು ದೀಪಾವಳಿ ಆಚರಣೆ ಮಾಡಿದ್ರು. ಇದು ಯಡಿಯೂರಪ್ಪನವ್ರು ಮಾಡಿರ್ತಕ್ಕಂಥ ಕೆಲಸ. ಹಾಗಾಗೇನೆ ಇವತ್ತು ಯಡಿಯೂರಪ್ಪನವ್ರ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲದೇ ಇದ್ರು ಸಹ ಈ ನಾಡಿನಲ್ಲಿ ಇವತ್ತು 6.5 ಕೋಟಿ ಕನ್ನಡಿಗರು, ರೈತರು, ಬಡವರು ಇವತ್ತು ಯಡಿಯೂರಪ್ಪನವರಿಗೆ ತಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಸ್ಥಾನವನ್ನ ಯಾರಿಗಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಜನನಾಯಕ BS ಯಡಿಯೂರಪ್ಪನವರಿಗೆ, ಹೋರಾಟಗಾರ ಯಡಿಯೂರಪ್ಪನವರಿಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ರಾಜ್ಯದ ದುರಂತ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಳೆದ 1.25 ವರ್ಷದಲ್ಲಿ ರೈತರ ಯಾವುದೇ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಿಲ್ಲ. ಬರ ಬಂದಾಗ ಪರಿಹಾರ ಕೊಡ್ರಿ ಮುಖ್ಯಮಂತ್ರಿಗಳೇ ಅಂತ ಹೇಳಿದ್ರೆ ದೆಹಲಿ ಕಡೆ ಕೈ ತೋರಿಸ್ತಕ್ಕಂಥದ್ದು. ನರೇಂದ್ರ ಮೋದಿಜಿಯವರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಇವತ್ತು ರಾಯಚೂರು ಜಿಲ್ಲೆ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಯಾದಗಿರಿ ಜಿಲ್ಲೆ ಇರ್ಬೋದು, ಲಕ್ಷ ಎಕರೆನಲ್ಲಿ ಇವತ್ತು ತೊಗರಿ ಬೇಳೆಗಳನ್ನ ಬೆಳೀತಾರೆ. ಲಕ್ಷಾಂತರ ಎಕರೆನಲ್ಲಿ ಇವತ್ತು ರೈತರು ಇವತ್ತು ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಬೇಳೆ ಸಂಪೂರ್ಣ ನಾಶ ಆಗಿದೆ. ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಮುಖ್ಯಮಂತ್ರಿ ಸರ್ಕಾರ ಪಾಪ ಇವತ್ತು ಪರಿಹಾರ ಕೊಡಬೇಕು ರೈತರಿಗೆ, ಒಂದು 25-30 ಸಾವಿರ ಎಕರೆಗೆ ಪರಿಹಾರ ಕೊಡಿ ಅಂತ ಹೇಳಿದ್ರೆ ಮೋದಿಯವರು ಹಣ ಕೊಡ್ತಿಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು, ಈ ಸರ್ಕಾರದವರು. ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರವನ್ನ ಪಟ್ಟು ತೋರಿಸೋದಾದ್ರೆ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಿ? ಯಾವ ಪುರುಷಾರ್ಥಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಿ? ಈ ನಾಡಿನ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಅದ್ರ ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂಟ್ಕೊಂಡು ಕೂತ್ಕೊಂಡು ಆಶ್ಚರ್ಯ ಆಗ್ತದೆ ಮುಖ್ಯಮಂತ್ರಿಗಳ ನಡವಳಿಕೆನ ನೋಡಿದ್ರೆ. ನಾನು ಮೊನ್ನೆ ಗುಲ್ಬರ್ಗ, ಬೀದರ್ ಹೋದಾಗ ರೈತರು ಪ್ರಶ್ನೆ ಮಾಡ್ತಾ ಇದ್ರು, ವಿಜಯೇಂದ್ರ ಅವರೇ ಈ ರಾಜ್ಯದ ಮುಖ್ಯಮಂತ್ರಿಗಳ ನಡವಳಿಕೆ ನೋಡಿದ್ರೆ ಕೇವಲ ಮುಸಲ್ಮಾನರ ಓಟನ್ನ ಪಡೆದುಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನೋ ಭ್ರಮೆನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾರೆ ಅಂತೇಳಿ ಇವತ್ತು ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಏನ್ ಅನ್ಯಾಯ ಮಾಡಿದ್ರು ನಮ್ಮ ರೈತರು? ಇವತ್ತು ರಾಯಚೂರು ಜಿಲ್ಲೆನಲ್ಲಿ ನೋಡಿ, ಇವತ್ತು ರಾಯಚೂರು ತಾಲೂಕಿನಲ್ಲೇ ಸುಮಾರು 2,500 ಎಕರೆ ಇವತ್ತು ರೈತರ ಜಮೀನಿಗೆ ವಕ್ಫ್ ಬೋರ್ಡ್ ಇಂದ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಮಾನ್ವಿ ತಾಲೂಕಿನಲ್ಲಿ ಇವತ್ತು 1,400 ಎಕರೆಗೆ ಇವತ್ತು ವಕ್ಫ್ ಬೋರ್ಡ್ ಇಂದ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಸಿಂಧನೂರಿನಲ್ಲಿ 600 ಎಕರೆ, ಲಿಂಗಸೂರಿನಲ್ಲಿ 1,800 ಎಕರೆ, ದೇವದುರ್ಗದಲ್ಲಿ 800 ಎಕರೆ, ಮಸ್ಕಿನಲ್ಲೂ ಕೂಡ 500 ಎಕರೆ. ರಾಯಚೂರು ಜಿಲ್ಲೆನಲ್ಲೇ 7,000 ಎಕರೆಗೂ ಹೆಚ್ಚು ಜಮೀನು ಇರ್ತಕ್ಕಂಥ ರೈತರಿಗೆ ಇವತ್ತು ವಕ್ಫ್ ಬೋರ್ಡ್ ಅನ್ನ ನೋಟಿಸ್ ಕೊಟ್ಟಿದೆ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಕುಮ್ಮಕ್ಕಿನಿಂದ ಕೊಟ್ಟಿರ್ತಕ್ಕಂಥದ್ದು. ಜಮೀರ್ ಅಹಮದ್ನ ಕುಮ್ಮಕ್ಕಿಂದ ಯಾತಕ್ಕೋಸ್ಕರ? ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು 1973-74ರಲ್ಲಿ ಬಂದಿರತಕ್ಕಂಥ ಈ ಕಾಯ್ದೆಗಳೇನಿದೆ ಇದಕ್ಕೆ ತಿದ್ದುಪಡಿಯನ್ನ ತರಬೇಕು. ಇದಕ್ಕೆ ತಿದ್ದುಪಡಿ ತರುವ ಮುಖೇನ ರೈತರನ್ನ ಸಂಕಷ್ಟದಿಂದ ಪಾರು ಮಾಡಬೇಕು ಅಂತೇಳಿ ನರೇಂದ್ರ ಮೋದಿಜಿ ಅವರು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿನ ರಚನೆ ಮಾಡಿದ್ರೆ ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಆತಂಕ ಸಿದ್ದರಾಮಯ್ಯನವ್ರಿಗೆ, ಜಮೀರ್ ಅಹಮದ್ ಅವ್ರಿಗೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡ್ತದೆ ಅಂತ ಹೇಳಿ ರಾತ್ರೋರಾತ್ರಿ ಜಮೀರ್ ಅಹಮದ್ನ ಕಳಿಸಿ ರಾಯಚೂರು ಜಿಲ್ಲಾಧಿಕಾರಿ ಇರ್ಬೋದು, ಬಿಜಾಪುರ ಜಿಲ್ಲಾಧಿಕಾರಿಗಳು ಇರ್ಬೋದು, ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಬೆದರಿಸಿ 15 ದಿನದಲ್ಲಿ ನೋಟಿಸ್ಗಳನ್ನ ಕೊಡಬೇಕು ಅಂತ ಹೇಳಿ ಇವತ್ತು ರೈತರಿಗೆ ಇವತ್ತು ನೋಟಿಸ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು. 1000 ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಾಲಯಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಗುಲ್ಬರ್ಗದಲ್ಲಿ ಹಾಲು ಮತಸ್ಥ ಸಮಾಜದ ಬೀರಲಿಂಗೇಶ್ವರ ದೇವಸ್ಥಾನಕ್ಕೂ ಕೂಡ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಮಠಗಳಿಗೂ ಕೂಡ ಇವತ್ತು ನೋಟಿಸ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇಂಥ ಬಂಡೆಗಟ್ಟ ಸರ್ಕಾರ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಎಂತ ಹೇಯ ಕೃತ್ಯಕ್ಕೂ ಕೂಡ ಇಳಿಬಹುದು ಅಂತಕ್ಕಂಥದ್ದನ್ನ ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ತೋರಿಸ್ಕೊಟ್ಟಿದ್ದಾರೆ. ನಾನು ಈ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮೊನ್ನೆ ನೀವು 3 ಉಪಚುನಾವಣೆಗಳು ಗೆದ್ದಿರ್ಬೋದು. ಚನ್ನಪಟ್ಟಣ, ಶಿಗ್ಗಾವಿ, ಇವತ್ತು ಸಂಡೂರಿನಲ್ಲಿ ನೀವು ಗೆದ್ದಿರ್ಬೋದು. ಆದ್ರೆ ಸಿದ್ದರಾಮಯ್ಯನವರೇ, ಹಿಂದೆ ನೀವು ಮುಖ್ಯಮಂತ್ರಿಗಳಿದ್ದಾಗ ವಿಧಾನಸಭಾ ಚುನಾವಣೆ 1 ವರ್ಷ ಮುಂಚಿತವಾಗಿ
ಮೈಸೂರಿನ ಗುಂಡೂರುಪೇಟೆ ನಂಜನಗೂಡು ಕೂಡ ಉಪಚುನಾವಣೆ ಆಗಿ ಎರಡೂ ಕೂಡ ಕಾಂಗ್ರೆಸ್ ಗೆದ್ದಿದ್ರೆ, ಅದಾಗ 1 ವರ್ಷ ಆದ್ಮೇಲೆ ಸಾರ್ವತ್ರಿಕ ಚುನಾವಣೆ ಬಂದಾಗ